ನಮ್ಮ ಬ್ಯಾಲೆಟ್ ಬಾಕ್ಸ್ ಯಾವ ಸ್ಥಿತಿಯಲ್ಲಿದ್ದಾವೆ, ಏನು ದುರಸ್ತಿ ಮಾಡುವಂಥವು ಅದಾವೆ ಅಥವಾ ದುರಸ್ತಿ ಮಾಡದೇ ಇರುವಂಥವು ಇದ್ದಾವೆ, ಅವುಗಳೆಲ್ಲ ನೋಡಬೇಕಾಗಿದೆ. ಯಾಕಂದರೆ ಇನ್ನೇನು ಚುನಾವಣೆ ಬರ್ತಾವಲ್ಲ, ಹೀಗಾಗಿ ಮತ್ತೆ ಹೌದು ಲಿಖಿತ ತಾಲೂಕಾಗ ಮುರುಡಿ ಗ್ರಾಮ ಅಂತಂದ್ರೆ ಓಟ್ ಚೂರಿ ಅಂತ ಆರೋಪ ಇದೆ ಸರ್. ಇಲ್ಲ ಅದ್ರ ಬಗ್ಗೆ ನಾನು ಕೇಳಿದೆ, ನಡ್ಕೊಂಡು ಬಂದಿದೆ, ದೂರು ಬಂದಿದೆ, ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಅದು ಬೂತ್ ಮತಗಟ್ಟೆ ನಂಬರ್ 229 ಮತ್ತು 230 ಅದೇನೋ ಅವರು ಈಗ ತಹಸೀಲ್ದಾರ್ ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಅದನ್ನು ಸರಿಪಡಿಸಿ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿಗೆ ವರದಿ DC ಮುಖಾಂತರ ವರದಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಏನೋ ಈಗ ಏನೋ ಬೆಂಗಳೂರು ಬಿಟ್ಟು ಹೊರಗಡೆ ಮತ್ತು ಪಟ್ಟಿಯನ್ನು ತಯಾರು ಮಾಡುವಂಥ ಕೆಲಸ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಬರುವಂಥ ಮುಖ್ಯ ಚುನಾವಣಾ ಅಧಿಕಾರಿಗೆ ಸಂಬಂಧಪಟ್ಟದ್ದು. ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೇವೆ, ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರಿ ಇದೆ, ನಾವು ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಇಲ್ಲಿ ಅವ್ರು ಮಾಡ್ತಾರೆ, ಅಲ್ಲಿಯೂ ಮಾಡ್ತಾರೆ, ಅಲ್ಲಿಯೂ ಕೂಡ ಅಧಿಕಾರ ಕೊಟ್ಟರು. ಹೊಸ ಕಾಯ್ದೆ ಪ್ರಕಾರ GBI ಕಾಯ್ದೆ ಪ್ರಕಾರ ನಮಗೆ ಕೊಟ್ಟರು ಅಧಿಕಾರ ಬೆಂಗಳೂರಿಗೆ. ಇಲ್ಲಿ ನಮ್ಮ ಚುನಾವಣೆ ನಾವು ಮಾಡುವಾಗ ವಿಧಾನಸಭಾ ಮತದಾರ ಪಟ್ಟಿಯನ್ನು ನೋಡಿಕೊಂಡು ಅವಲಂಬಿಸಿ ನಾವು ಮಾಡೋದಿರುತ್ತದೆ. ಸೊ ಅದ್ರ ಬಗ್ಗೆ ನಾನು ಯಾಕಂದರೆ ಇದನ್ನು ಸರಿಪಡಿಸುವಂಥ ಅಧಿಕಾರ ಕೇಂದ್ರ ಚುನಾವಣಾ ಆಯೋಗದ ಅಡಿ ಬರುವಂಥ ಮುಖ್ಯ ಚುನಾವಣಾ ಅಧಿಕಾರಿ ಬೆಂಗಳೂರು ಅವರಿಗೆ ಸಂಬಂಧಿಸಿದ್ದು, ಆಯಿತಾ. ಹೀಗಾಗಿ ಅವರೆಲ್ಲ ಸರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಇದೇನು ಇಂಟೆನ್ಷನಲ್ಲಿ ಆಗಿರೋದಲ್ಲ, ಮಾಡ್ತಾ ಮಾಡ್ತಾ ಏನದು ಎಂಥದ್ದು ಹೊರಡೋದು ಟೆಕ್ನಿಕಲ್ಲ ಏನದು ಆಗಿರುವಂಥದ್ದು, ಇಂಟೆನ್ಷನಲ್ಲಿ ಏನು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರಿ ಮಾಡಿದ್ದೀವಿ, ರಿಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಅಂಥ ಯಾವಾರ ಪ್ರಕರಣಗಳು ಇನ್ನೂ ಕಂಡು ಬಂದಲ್ಲಿ ಅಥವಾ ಹಾಗೇನಾದರೂ ಇದು ಬಂದರೆ ಅಂಥವು ಯಾವನ್ನೂ ನೀವು ಮಾಡಬೇಡಿ, ಮತ್ತು ಅವುಗಳನ್ನು ಸರಿಪಡಿಸಿ 18 ವರ್ಷ ಆದವ್ರನ್ನ ಸೇರ್ಪಡೆ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದೀನಿ. ಅವರ ಮಾತಿನ ಮುಖಾಂತರ ನನಗೆ ಗೊತ್ತಾಯಿತು ಇದೇನು ಇಂಟೆನ್ಷನಲ್ಲಿ ಆಗಿರುವಂಥದ್ದನ್ನಲ್ಲ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದೇನೋ ಆಧಾರ್ ಕಾರ್ಡ್ನಲ್ಲಿ ಹುಟ್ಟಿದ ದಿನಾಂಕ ಕರೆಕ್ಷನ್ ಆಗಿದ್ದು ಒಂದಷ್ಟು, ಭಾಳ ಏನಾಗಿಲ್ಲ, ಇದೆ 8-9 ಮಂದಿ ಏನೋ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನಾಗಿಲ್ಲ ಅಂತ ಕಂಡು ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಸರಿಯಾಗಿ ಮಾಡ್ಕೊಂಡು ಹೋಗ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇಷ್ಟೇ. ಓಕೆ ಸರ್, ಥ್ಯಾಂಕ್ ಯು.